ನಮಸ್ಕಾರ ಸ್ನೇಹಿತರೆ. ಭಾರತ ಅಭಿವೃದ್ಧಿ ಹೊಂದ್ತಾ ಇರೋ ರಾಷ್ಟ್ರ, ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ, ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾರ್ಜ್ ಎಕಾನಮಿ. ಆದರೆ ಇಂಡಿಯನ್ಸ್, ಭಾರತೀಯರು ಬಡವರಾಗ್ತಾ ಹೋಗ್ತಾ ಇದ್ದಾರೆ. ಒಂದು ಕಡೆ ಆದಾಯ ಬರ್ತಾ ಇದ್ರು, ಇನ್ನೊಂದು ಕಡೆ ಅಷ್ಟೇ ಖರ್ಚು, EMI, ಲೈಫ್ ಸ್ಟೈಲ್ ಕೂಡ ಇಂಪ್ರೂವ್ ಮಾಡ್ಕೊಳ್ತಾ ಖರ್ಚು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಇಷ್ಟೆಲ್ಲ ಅಂಶಗಳ ನಡುವೆ ಒಬ್ಬ ವ್ಯಕ್ತಿಗೆ ಹಣಕಾಸಿನ ಶಿಸ್ತು ಇಲ್ಲ ಅಂದರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ಕೂಡ ಏನೂ ಉಳಿಸೋಕ್ಕಾಗಲ್ಲ, ಹಣವನ್ನು ಸರಿಯಾಗಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ಹಾಗಿದ್ರೆ ಒಳ್ಳೆ ಕ್ರೆಡಿಟ್ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೊಳ್ಳೋದು ಹೇಗೆ? ಉದಾಹರಣೆಗೆ, ಯಾವುದೇ ಬ್ಯಾಂಕ್ ಸಾಲ ಕೊಡಬೇಕು ಅಂತ ಹೇಳಿದ್ರೆ ಕ್ರೆಡಿಟ್ ಸ್ಕೋರ್ ಕೇಳುತ್ತೆ. ಒಂದು ಕ್ರೆಡಿಟ್ ಕಾರ್ಡ್ಗೆ ಅಪ್ರೂವಲ್ ಸಿಗಬೇಕಂದ್ರೂ ಕೂಡ ನಿಮ್ಮ ಹತ್ರ ಅದಿದೆಯಾ ಅಂತ ಕೇಳ್ತಾರೆ. ಯಾವುದು ಕೇಳಿದ್ರೆ ಅದೇ ಅದು ಅಂತಾರೆ. ಅದೊಂದು ಬರುತ್ತಲ್ಲ, ಅದು ಏನು ಅದೇ ಅದು ಅಂದರೆ ಯಾವುದು ಕೇಳಿದ್ರೆ ಕ್ರೆಡಿಟ್ ಸ್ಕೋರ್ ಅಂತಾರೆ. ಅದು ಇಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನನ್ನು ರಿಜೆಕ್ಟ್ ಮಾಡಿ ಬಿಸಾಕ್ತಾರೆ. ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನು ರಿಜೆಕ್ಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಒಂದು ಕ್ರೆಡಿಟ್ ಕಾರ್ಡ್ ಮೂಲಕನೇ ಕ್ರೆಡಿಟ್ ಪ್ರೊಫೈಲ್ ಬಿಲ್ಡ್ ಮಾಡ್ಕೊಳ್ಳೋದು ಹೇಗೆ, ನಮ್ಮ ಫಿನಾನ್ಷಿಯಲ್ಸ್ನ ಇಂಪ್ರೂವ್ ಮಾಡ್ಕೊಳ್ಳೋದು ಹೇಗೆ ಅಂತ ಸಿಂಪಲ್ ಟ್ರಿಕ್ಸನ್ನು ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಕ್ರೆಡಿಟ್ ಕಾರ್ಡ್ ಮೂಲಕ ಕ್ರೆಡಿಟ್ ಸ್ಕೋರ್ ಹೆಚ್ಚಳ. ಎಸ್, 0 ಕ್ರೆಡಿಟ್ ಸ್ಕೋರ್ ಇದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ಪಡ್ಕೊಳ್ಬೋದು. ಆಮೇಲೆ ಆ ಕಾರ್ಡ್ ಮೂಲಕವೇ ಕ್ರೆಡಿಟ್ ಸ್ಕೋರ್ನ ಜಾಸ್ತಿನೂ ಮಾಡ್ಕೊಳ್ತಾ ಹೋಗ್ಬೋದು. ಈ ರೀತಿ ಸಾಕಷ್ಟು ಈಗ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡ್ಸ್ ಬಂದಿದ್ದಾವೆ. ಅದರಲ್ಲಿ ZET ಕ್ರೆಡಿಟ್ ಕಾರ್ಡ್ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು ಅಂದರೆ, ಇದು ಕೂಡ FD ಬ್ಯಾಕ್ಡ್ ಕ್ರೆಡಿಟ್ ಕಾರ್ಡೇ. ಇದರಲ್ಲಿ ನಿಮ್ಮ ಉಳಿತಾಯವನ್ನು ಬೂಸ್ಟ್ ಮಾಡೋ ರೀತಿಯಲ್ಲಿ ಒಂದು ಬ್ಯಾಂಕಲ್ಲಿ ನೀವು ಫಿಕ್ಸೆಡ್ ಡೆಪಾಸಿಟ್ ಇಡ್ತೀರಾ. ಆ ಫಿಕ್ಸೆಡ್ ಡೆಪಾಸಿಟ್ ಆಧಾರದ ಮೇಲೆ ನಿಮಗೆ ಕ್ರೆಡಿಟ್ ಕಾರ್ಡ್ ಕೊಡ್ತಾರೆ. ಕ್ರೆಡಿಟ್ ಸ್ಕೋರ್ ಕಮ್ಮಿ ಇರೋರಿಗೂ ಕೂಡ ಕ್ರೆಡಿಟ್ ಕಾರ್ಡ್ ಸಿಗಬೇಕು ಅನ್ನೋ ಚಾನ್ಸ್ ಎಲ್ಲಾದರೂ ಇರುತ್ತೆ ಅಂದರೆ ಈ FD ಇಟ್ಟು ಕ್ರೆಡಿಟ್ ಕಾರ್ಡ್ ತಗೊಳ್ಳೋದ್ರಲ್ಲಿರುತ್ತೆ. ಆ FDಗೆ ಬಡ್ಡಿನೂ ಬರ್ತಾ ಇರುತ್ತೆ, ಕ್ರೆಡಿಟ್ ಕಾರ್ಡು ಸಿಗುತ್ತೆ. ನೀವು ಕರೆಕ್ಟ್ ಟೈಮಿಗೆ ಕ್ರೆಡಿಟ್ ಕಾರ್ಡ್ ಬಿಲ್ಲನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡು ಬಿಲ್ಲೆಲ್ಲ ಪೇ ಮಾಡಿಕೊಂಡು ಕಟ್ಕೊಂಡು ಹೋದರೆ ಕ್ರೆಡಿಟ್ ಸ್ಕೋರ್ ಕೂಡ ಫ್ರಮ್ ಸ್ಕ್ರಾಚ್ ಬಿಲ್ಡ್ ಆಗಿ 750+ ಹೋಗೋಕೆ ಅವಕಾಶ ಇರುತ್ತೆ. 2,000 ರೂಪಾಯಿ FD ಇಟ್ಟು ಅದಕ್ಕೆ ಬಡ್ಡಿ ಪಡ್ಕೊಳ್ಳೋದಲ್ಲದೆ ನೀವು ಬ್ಯಾಂಕಿಂದ ಕ್ರೆಡಿಟ್ ಕಾರ್ಡ್ ಕೂಡ ತಗೊಳ್ಳೋಕೆ ಅವಕಾಶ ಸಿಗುತ್ತೆ. ಯಾವುದೇ ಇನ್ಕಮ್ ಪ್ರೂಫ್ ಕೊಡದೆ, ಸ್ಯಾಲ್ರಿ ಸ್ಲಿಪ್ ಕೊಡದೆ, ಕ್ರೆಡಿಟ್ ಹಿಸ್ಟ್ರಿನೇ ಇಲ್ಲದೆ ZET ಕ್ರೆಡಿಟ್ ಕಾರ್ಡನ್ನು ನೀವು ತಗೊಂಡ್ಬಿಡ್ಬೋದು. 100% ಸೇಫ್ FD. 2,000 ರೂಪಾಯಿಯಿಂದ ಆರಂಭ ಆಗಿ ಎಷ್ಟು ಲಕ್ಷದ ಬೇಕಾದರೂ ನೀವು FD ಇಡ್ಬೋದು. ಅದಕ್ಕೆ RBIನ ಸೆಕ್ಯೂರಿಟಿ ಕೂಡ ಇರುತ್ತೆ, RBIನ ಇನ್ಶೂರೆನ್ಸ್ ಇರುತ್ತೆ. ಜೊತೆಗೆ FD ಅಂದಮೇಲೆ ಒಳ್ಳೆ ಇಂಟ್ರೆಸ್ಟ್ ಕೂಡ ಬರಬೇಕಲ್ಲ. ಸೊ ಇಲ್ಲಿ ನಿಮ್ಮ ಡೆಪಾಸಿಟ್ಸ್ಗೆ 7%ವರೆಗೆ FD ಮೇಲೆ ಇಂಟ್ರೆಸ್ಟ್ ಕೂಡ ಬರ್ತಾ ಇರುತ್ತೆ. ಅದು ಸೇವಿಂಗ್ಸ್ ಥರ, ಎಮರ್ಜೆನ್ಸಿ ಫಂಡ್ ಥರ ಗ್ರೋ ಆಗ್ತಾನೋ ಹೋಗ್ತಿರುತ್ತೆ. ನಿಮ್ಮ FD ಅಮೌಂಟ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಈ ಕ್ರೆಡಿಟ್ ಕಾರ್ಡ್ ಕೊಟ್ಟಿರ್ತಾರಲ್ಲ, ಅದ್ರ ಬೇಸಿಸ್ ಮೇಲೆ ನಿಮಗೆ ಅದರ ಕ್ರೆಡಿಟ್ ಲಿಮಿಟ್ ಕೂಡ ಜಾಸ್ತಿ ಮಾಡ್ತಾನೆ ಹೋಗ್ತಾರೆ. ಸೊ ಯಾವುದೇ ಟೈಮ್ನಲ್ಲಿ ನಿಮ್ಮ FDನ ಟಾಪ್ ಅಪ್ ಮಾಡಿಕೊಂಡು ಕೂಡ ನೀವು ನಿಮ್ಮ ಕ್ರೆಡಿಟ್ ಲಿಮಿಟನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು. ಆ ಟಾಪ್ ಅಪ್ ಕೂಡ ಜಸ್ಟ್ 2,000 ರೂಪಾಯಿನ ಕೂಡ ನೀವು ಹಾಕಿ ನಿಮ್ಮ FD ಅಮೌಂಟನ್ನು ದೊಡ್ಡ ಮಾಡಿಕೊಂಡು ಅದಕ್ಕೆ ಬಡ್ಡಿ ಪಡಿತಾನೂ ಹೋಗ್ಬೋದು. ಈ ಕಡೆ ಅಷ್ಟೇ ಕ್ರೆಡಿಟ್ ಲಿಮಿಟ್ ಕೂಡ ನಿಮ್ಮ ಕಾರ್ಡ್ ಮೇಲೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. 5 ಲಕ್ಷಕ್ಕೂ ಅಧಿಕ ಬಳಕೆದಾರರು ಆಲ್ರೆಡಿ ZET ಮೂಲಕ ಅವರ ಕ್ರೆಡಿಟ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. UPI ನಲ್ಲಿ ಪೇಮೆಂಟ್. ಏನೋ ಕ್ರೆಡಿಟ್ ಕಾರ್ಡ್ ತಗೊಂಡ್ಮೇಲೆ ಅದನ್ನು ಯೂಸ್ ಮಾಡ್ತಿದ್ರೆ ತಾನೇ ಈಸಿಯಾಗಿ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗೋದು. ಅದಕ್ಕೂ ಈ ಕಾರ್ಡಲ್ಲಿ ದಾರಿ ಇದೆ. ನೀವು ಈ ಕಾರ್ಡ್ನ Paytm, ಫೋನ್ಪೇ, ಗೂಗಲ್ ಪೇ ನಂತ UPI ಆ್ಯಪ್ಗಳಿಗೆ ಲಿಂಕ್ ಮಾಡಿಕೊಂಡು ಕ್ರೆಡಿಟ್ ಕಾರ್ಡ್ ಬ್ಯಾಲೆನ್ಸ್ ಅನ್ನ UPI ಮೂಲಕ ಪೇಮೆಂಟಿಗೆ ಯೂಸ್ ಮಾಡ್ಬೋದು. ಹಾಗಾಗಿ ನಿಮ್ಮ ದೈನಂದಿನ ಖರ್ಚುಗಳನ್ನ ಮಾಡಿಕೊಂಡು ಅದಕ್ಕೆ ಬಿಲ್ ಕಟ್ಕೊಂಡು ಹೋದ್ರೂ ಕೂಡ ಆಟೋಮೆಟಿಕಲಿ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೀವು ಟ್ರಾನ್ಸಾಕ್ಷನ್ಗಳನ್ನ ಶುರು ಮಾಡಿ ಬಿಲ್ ಕಟ್ಟೋಕೆ ಶುರು ಮಾಡಿದ ಮೊದಲ 1 ತಿಂಗಳ ಬಳಿಕವೇ 30 ದಿನಗಳಲ್ಲೆಲ್ಲ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗ್ತಾ ಹೋಗೋದನ್ನು ನೀವು ನೋಡಬಹುದು. ಲೈಫ್ ಟೈಮ್ ಫ್ರೀ ಕ್ರೆಡಿಟ್ ಕಾರ್ಡ್. ಸ್ನೇಹಿತರೆ, ಯಾವುದೇ ಮಂತ್ಲಿ ಚಾರ್ಜಸ್ ಇಲ್ಲ, ಆನ್ಯುವಲ್ ಚಾರ್ಜಸ್ ಕೂಡ ಇಲ್ಲ. ಇದರಲ್ಲಿ ZET ಕ್ರೆಡಿಟ್ ಕಾರ್ಡ್ ಲೈಫ್ ಟೈಮ್ ಫ್ರೀ ಇದೆ. ಸಿಗುತ್ತೆ ಕ್ಯಾಶ್ ಬ್ಯಾಕ್ ಹಾಗೂ ರಿವಾರ್ಡ್ಸ್. ಇಲ್ಲೂ ಕೂಡ ಕ್ಯಾಶ್ ಬ್ಯಾಕ್ ಮತ್ತು ರಿವಾರ್ಡ್ಸ್ ಇರುತ್ತೆ. ಲೀಡಿಂಗ್ ಬ್ರ್ಯಾಂಡ್ಸ್ ಅಲ್ಲಿ ಡಿಸ್ಕೌಂಟ್ಸ್ ಇರುತ್ತೆ. ಸ್ವಿಗ್ಗಿ, ಝೊಮ್ಯಾಟೋನಲ್ಲಿ 20% ಡಿಸ್ಕೌಂಟ್, ಅಮೆಜಾನ್ ಪೇ ಹಾಗೂ ಫ್ಲಿಪ್ಕಾರ್ಟ್ ವೋಚರ್ಗಳಲ್ಲಿ ಫ್ಲಾಟ್ 5% ಕ್ಯಾಶ್ ಬ್ಯಾಕ್. ಅದೇ ರೀತಿ PVR, ಮೆಕ್ಡೊನಾಲ್ಡ್ಸ್, ನೈಕಾ, ಬಾಟಾ, ಡಾಮಿನೋಸ್ ಸೇರಿ 80+ ಟಾಪ್ ಬ್ರ್ಯಾಂಡ್ಗಳ ಪರ್ಚೇಸಲ್ಲಿ ಅಪ್ ಟು 15% ಕ್ಯಾಶ್ ಬ್ಯಾಕ್ ಇದೆ. ಜೊತೆಗೆ ಇದರಲ್ಲಿ ನೀವು ಮಾಡೋ UPI ಪೇಮೆಂಟ್ಗಳಿಗೂ ರಿವಾರ್ಡ್ ಪಾಯಿಂಟ್ಸ್ ಕೊಡೋಕೆ ಪ್ಲಾನ್ ಮಾಡ್ತಾ ಇದೀವಿ ಅಂತ ZET ಹೇಳಿದೆ. ಯಾವ ಥರ ಅಂದರೆ Z ಕಾಯಿನ್ ಅಥವಾ Z ಕಾಯಿನ್ಸ್ ಮೂಲಕ. ಆ Z ಕಾಯಿನ್ಸ್ ಇಂದ ನೀವು ಮತ್ತೆ ಕ್ಯಾಶ್ ಬ್ಯಾಕ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು. ಒಂದೊಂದು Z ಕಾಯಿನ್ ಇಂದಲೂ ಕೂಡ 0.125 ರೂಪೀಸ್ ಸಿಗುತ್ತೆ ಕನ್ವರ್ಟ್ ಮಾಡಿದಾಗ. ಅದೇ ರೀತಿ ವೋಚರ್ಗಳಿಗಾಗಿ ಈ ಕಾಯಿನ್ಗಳನ್ನು ರಿಡೀಮ್ ಮಾಡಿಕೊಂಡ್ರೆ ಒಂದು Z ಕಾಯಿನ್ಗೆ 0.25 ರೂಪಿ ಅಥವಾ 25 ಪೈಸೆ ಸಿಗುತ್ತೆ. ಸ್ನೇಹಿತರೆ, ZET ಕ್ರೆಡಿಟ್ ಕಾರ್ಡ್ ಬೇರೆ ಕ್ರೆಡಿಟ್ ಕಾರ್ಡ್ಗಳಿಗಿಂತ ಯಾಕೆ ಡಿಫ್ರೆಂಟ್ ಅಂದರೆ, ಈ ಕಾರ್ಡ್ ತಗೊಂಡ ಎಲ್ಲ ಬಳಕೆದಾರರು 100ಕ್ಕೆ 100 ಬಳಕೆದಾರರು ತಮ್ಮ ಕ್ರೆಡಿಟ್ ಸ್ಕೋರ್ನ 700ಗಿಂತ ಜಾಸ್ತಿ ಮಾಡ್ಕೊಂಡಿದ್ದಾರೆ.
ಅದು ಕೂಡ 30 to 45 ಡೇಸ್ ಒಳಗಡೆ. ಕ್ರೆಡಿಟ್ ಕಾರ್ಡ್ ತಗೊಂಡು ಉಜ್ಜಿ ಬಿಲ್ ಕಟ್ಟದೆ ಓಡೋದ್ರೆ ಸಿಗೋದಿಲ್ಲ. ಬಿಲ್ ಟೈಮಿಗೆ ಕರೆಕ್ಟಾಗಿ ಕಟ್ಕೊಂಡು ರೆಸ್ಪಾನ್ಸಿಬಲ್ ಆಗಿ ಬಿಹೇವ್ ಮಾಡಿದ ಬಳಕೆದಾರರಿಗೆ ಕ್ರೆಡಿಟ್ ಸ್ಕೋರ್ ಜಾಸ್ತಿ ಆಗಿದೆ. ಸೊ ಎಲ್ಲ ಇನ್ಫಾರ್ಮೇಶನ್ ನೋಡಿದ್ಮೇಲೆ ನಿಮಗೂ ಕೂಡ ಆಸಕ್ತಿ ಇತ್ತು ಅಂದರೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಕೆಲವೇ ಕ್ಲಿಕ್ಸಲ್ಲಿ ಈ ಗ್ಯಾರಂಟಿಯಾಗಿ ಸಿಗುವಂತಹ ಕ್ರೆಡಿಟ್ ಕಾರ್ಡ್ಗೆ ಅಪ್ಲೈ ಮಾಡಬಹುದು. ನೀವು ಕೂಡ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.